ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಏನಾಯ್ತು? ಗೊಂಬೆಗೆ ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ನಾಟ್ ರೀಚಬಲ್ ಬರ್ತದೆ, ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಾಗ್ಲಿಲ್ವಲ್ಲ. ಎಲ್ಲ ನೀನು ಕೊಟ್ಟಿರೋ ಸಲಹೆ ಮುದ್ದು ಮಾಡಿ ಮಾಡಿ ಹೇಳಿದ ಮಾತು ಕೇಳದೆ ಹೋಗಿ ಮಾಡಿದ್ಯಾ. ಕಲ್ಪನಾ, ನಾವು ಎಲ್ಲಿಗೆ ಬಂದಿದ್ದೀವಿ ಅನ್ನೋದು ಸ್ವಲ್ಪ ತಲೆಯಲ್ಲಿರಲಿ. ಇಲ್ಲೂ ಸೀನ್ ಕ್ರಿಯೇಟ್ ಮಾಡಬೇಡ. ಏನೂ ಮುಖ್ಯವಾದ ಕೆಲಸ ಇದೆ ಅಂತ ಹೋಗಿದ್ದಾಳೆ, ಬರ್ತಾಳೆ ಬಿಡು. ಬರ್ತಾಳೆ ಬಿಡು ಅಂದರೆ ನೀನು ಯಾಕೆ ಫೋನ್ ಟ್ರೈ ಮಾಡ್ತಾ ಇದೆಯಾ? ನೀನು ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಅವಳಿಗೆ ಇದಕ್ಕಿಂತ ಮುಖ್ಯವಾದ ಕೆಲಸ ಏನಿದೆ? ಅದು ನನಗೇನು ಗೊತ್ತು? ನನಗೆ ಗೊತ್ತಿದೆ. ಬೀದಿಲಿ ಯಾವುದೋ ನಾಯಿನೋ ನರಿನೋ ಬಿದ್ದಿರುತ್ತೆ, ಅದನ್ನು ತಗೊಂಡು ಹಾಸ್ಪಿಟ್ಲಿಗೆ ಹೋಗಿರ್ತಾಳೆ. ಅದು ಹುಷಾರಾದ್ಮೇಲೆ ಮನೆಗೆ ಕರ್ಕೊಂಡು ಬಂದು ಸಾಕ್ತಾಳೆ. ನನ್ನ ಕರ್ಮಕ್ಕೆ ಆ ನಾಯಿ ನನ್ನೇ ಕಚ್ಚುತ್ತೆ. ಅಕ್ಕ ಏನಾಯ್ತು? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಇನ್ನೇನೆ ಟೆನ್ಷನ್ ಕೊಡೋಕ್ಕೆ ಅಂತಾನೆ ಮಗಳು ಅವಳನ್ನ ವಹಿಸ್ಕೊಂಡು ಮಾತಾಡೋದಕ್ಕೆ ಅವ್ರ ಅಪ್ಪ. ಟೆನ್ಷನ್ ಆಗದೆ ಇರುತ್ತಾ? ಅಲ್ಲ, ಗೊಂಬೆ ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋದ್ಲು? ಚಂದು ಜೊತೆ ಮದುವೆ ಅಂದರೆ ಕುಣಿದಾಡ್ತಿದ್ಲು. ಇವತ್ತು ನೋಡಿದ್ರೆ ಬಂದೇ ಇಲ್ಲ. ಅಂಥ ಇಂಪಾರ್ಟೆಂಟ್ ಕೆಲಸ ಏನಿತ್ತು ಅವಳಿಗೆ? ಅದೇ ನಾನು ಹೇಳ್ತಾ ಇದ್ದೀನಿ ಕುಮುದ, ಅವಳು ಬಂದ ಮೇಲೆ ಏನು ಕೆಲಸ ಅಂತ ಗೊತ್ತಾಗುತ್ತೆ, ಅಲ್ಲಿವರೆಗೂ ತಾಳ್ಮೆಯಿಂದ ಇರೋ ಅಂತ. ನಿಮ್ಮ ಅಕ್ಕನಿಗೋ ತಾಳ್ಮೆಯ ತಾಕ್ಷರದ ಅರ್ಥನೂ ಗೊತ್ತಿಲ್ಲ. ಯಾವಾಗ ನೋಡಿದ್ರು ಸಿಟ್ಟು, ಯಾವಾಗ ನೋಡಿದ್ರು ಜಗಳ. ಧರ್ಮರಾಯಂಗೆ ಕೆಟ್ಟದ್ದು ಮಾಡೋಕೆ ಬರಲ್ಲ, ದುರ್ಯೋಧನಂಗೆ ಒಳ್ಳೇದು ಮಾಡೋಕೆ ಬರಲ್ಲ. ಹಾಗೆ ನಿಮ್ಮ ಅಕ್ಕನಿಗೆ ಯಾವಾಗ ಬಂದ್ರಿ? ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಚಂದು. ಗೊಂಬೆಯಲ್ಲಿ ಕಾಣ್ತಾ ಇಲ್ಲ. ಅದೇ ಚರ್ಚೆ ನಡೀತಾ ಇತ್ತು ಚಂದನ್. ಏನೋ ಅರ್ಜೆಂಟ್ ಕೆಲಸ ಅಂತ ಹೋದ್ಲು, ಯಾಕೆ ಏನು ಅಂತ ಹೇಳಲಿಲ್ಲ. ಅರ್ಜೆಂಟ್ ಕೆಲಸನ? ಅಂಥದ್ದೇನಿದೆ? ನಿನಗೆ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ಅದನ್ನ ತರಕ್ಕೆ ಹೋಗಿದ್ದಾಳೆ ಅನ್ಸುತ್ತೆ. ಇರ್ಬೋದು ಚಂದು, ಮದುವೆ ವಿಷಯ ಅಂದ್ರೂ ಹೋಗಿದ್ದಾಳೆ ಅಂದರೆ ನಿನಗೆ ಸಂಬಂಧಪಟ್ಟಿರೋದೇ ಇರಬೇಕು. ಅಲ್ಲಿ ನೋಡಕ್ಕ, ನಿನ್ನ ಮಗಳು ಬಂದಿಲ್ಲ ಅಂತ ನಿನಗಿಂತ ಜಾಸ್ತಿ ಟೆನ್ಷನ್ನು ಭಾವಿ ಪತಿ ಮುಖದಲ್ಲಿ ಕಾಣ್ತಾ ಇದೆ. ಅಂಥದ್ದೇನಿಲ್ಲ. ಅಂಥ ಅರ್ಜೆಂಟ್ ಕೆಲಸ ಇದ್ದರೆ ನನಗೆ ಫೋನ್ ಮಾಡಿ ಹೇಳಿರೋಳು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅಕ್ಕ, ಗೊಂಬೆಗೊಂದ್ಸರಿ ಫೋನ್ ಮಾಡು. ಚಿನ್ನು, ನಿನಗೊಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ? ನೀನು ನಿಜವಾಗ್ಲೂ ಸಂತೋಷವಾಗಿದೆಯಾ? ಈ ಮನೇಲಿ ನಡೀತಾ ಇರೋದು ನಿನಗೆ ಒಪ್ಗೆನಾ, ಸಂತೋಷನಾ? ಯಾಕೆ ರಾಮಣ್ಣ, ಅಂಥದ್ದೇನಾಗಿದೆ ಇವಾಗ? ಇನ್ನೂ ಏನಾಗಬೇಕು? ಅಲ್ಲಿ ಚಂದನು ಶ್ರುತಿ ಅಕ್ಕನ ಮದುವೆ ಬಗ್ಗೆ ಮಾತುಕತೆ ನಡೀತಾ ಇದೆ. ಮದುವೆ ದಿನ ಗೊತ್ತಾಗಿದೆ. ನಿನಗೇನು ಅನ್ನಿಸ್ತಿಲ್ವಾ? ಮದುವೆ ದಿನಗಳು ಹತ್ರ ಬರ್ತಿದ್ದಂಗೆ ನನಗೆ ಗಾಬರಿ ಆಗ್ತಿದೆ. ಮುಂದೆ ಏನಪ್ಪ ಅಂತ ಯೋಚನೆ ಶುರುವಾಗಿದೆ. ನಿನಗೇನು ಅನ್ನಿಸ್ತಿಲ್ವಾ? ಪ್ರತಿದಿನ ನನ್ನ ತಂಗಿ ಚಿನ್ನುಗೆ ಅನ್ಯಾಯ ಆಗ್ತಿದೆಯಲ್ಲ. ನನ್ನ ತಂಗಿಗೆ ಅನ್ಯಾಯ ಆಗ್ತಿದ್ರು, ನನ್ನಿಂದ ಏನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ನನ್ನ ಕುತ್ತಿಗೆನ ನಾನೇ ಇಸ್ಕೊಂಡು ಸಾಯಂಗಾಗಿದೆ. ನಿನಗೆ ನೋವಾಗ್ತಿಲ್ವಾ ಚಿನ್ನು? ನಾನು ಇಷ್ಟೆಲ್ಲ ಮಾತಾಡ್ತಿದ್ರು ನಿನಗೆ ನಗು ಬರ್ತಿದ್ಯಾ? ಇನ್ನೇನು ಅಳ್ಬೇಕಾ? ಸಂತೋಷ ಪಡೋ ದಿನಗಳು ಹತ್ರ ಬರ್ತಿದೆ, ಯಾರಾದರೂ ಅಳ್ತಾರ? ಗೊಂಬೆ ಅಕ್ಕ ಮದುವೆ ಆಗಬೇಕು, ಅವಳು ಮೆಚ್ಚಿದ ಗಂಡು ಅವಳಿಗೆ ಸಿಗಲಿ ಅಂತ ಆಸೆ ಪಡೋರಲ್ಲಿ ನಾನು ಒಬ್ಳು. ಗೊಂಬೆ ಅಕ್ಕ ಮತ್ತು ಅವ್ರ ಮದುವೆ ಅಂತ ಗೊತ್ತಾದಾಗ ಒಂದು ಕ್ಷಣ ನಾನು ಏನೋ ಕಳ್ಕೊಳ್ತಿದ್ದೀನಿ ಅನ್ನಿಸ್ತು. ಆದರೆ ಮರುಕ್ಷಣನೇ ನನಗೆ ವಾಸ್ತವ ಅರಿವಾಯ್ತು. ಕಳ್ಕೊಳ್ಳೋದಕ್ಕೆ ನನ್ನ ಹತ್ರ ಇದ್ದಿದ್ದಾದರೂ ಏನು? ಒಂದನ್ನು ಕಳ್ಕೊಳ್ತೀವಿ ಅಂದರೆ ಮೊದಲು ಅದು ನಮ್ಮದು ಅಂತ ಆಗಿರ್ಬೇಕಲ್ವಾ? ಅವ್ರು ಯಾವತ್ತೂ ನನ್ನೋರಾಗಿರಲಿಲ್ಲ. ಅಂದಮೇಲೆ ಅವ್ರನ್ನ ಕಳ್ಕೊಳ್ತೀನಿ ಅಂದ್ಕೊಳ್ಳೋದು ನನ್ನ ಮೂರ್ಖತನ ಅಲ್ವಾ? ಚಿನ್ನು, ಕೊನೆ ಪಕ್ಷ ನಿನ್ನ ಅಣ್ಣನ ಹತ್ರ ಸುಳ್ಳು ಹೇಳೋದನ್ನು ಮೊದಲು ಬಿಡು. ನಿನ್ನ ಧ್ವನಿ ಒಂದು ಕತೆ ಹೇಳ್ತಿದೆ, ನಿನ್ನ ಮುಖ ಇನ್ನೊಂದು ಹೇಳ್ತಿದೆ. ಅಣ್ಣ, ನನ್ನ ಮುಖ ಒಂದೊಂದು ಅಂತಿರುತ್ತೆ. ಅದಕ್ಕೆ ಅಂತ ಆಕಾಶಕ್ಕೆ ಏಣಿ ಹಾಕೋಕ್ಕಾಗತ್ತಾ? ಇಲ್ಲಾಂದರೆ ನಕ್ಷತ್ರನ ಕಿತ್ತು ತಲೆಯಲ್ಲಿ ಮುಡ್ಕೊಳಕ್ಕಾಗತ್ತಾ? ನನಗೆ ಜನ್ಮ ಕೊಟ್ಟಿದ್ದು ನಮ್ಮವ್ವ.
ನನಗೆ ಬುದ್ಧಿ ಬರೋರ್ಗೂ ಈ ಜನ್ಮ ಕಾಪಾಡಿದ್ದು ನನ್ನ ತಾತಮ್ಮ. ನನ್ನ ತಾತಮ್ಮ ಹೋದ್ಮೇಕೆ ಈ ಜೀವನೂ ಹೊಟ್ಟೋಗ್ಬೇಕಿತ್ತು. ನಾನಿನ್ನೂ ಬದುಕಿದ್ದೀನಿ. ನೀನು ನನ್ನ ತಂಗಿ ಅಂತ ಅಂದ್ಕೊಂಡಿದ್ಯಾ ಅಂದರೆ ಅದಕ್ಕೆ ಕಾರಣ ಗೊಂಬೆ ಅಕ್ಕ ಮತ್ತು ಅವರೇ ಉಳಿಸಿದ ಜೀವ ಇದು. ಈ ಜೀವ ಅವ್ರಿಗೋಸ್ಕರ ಕೊನೆವರೆಗೂ ಮುಡುಪಾಗಿರುತ್ತೆ. ಈ ಜಗತ್ತಲ್ಲಿ ಅವ್ವ, ತಾತಮ್ಮ, ಅಕ್ಕ, ತಂಗಿ ಅಂತ ಯಾರಾದರೂ ಇದ್ದರೆ ಅದು ನನ್ನ ಗೊಂಬೆ ಅಕ್ಕನೇ. ಅಪ್ಪನ ಕಾಳಜಿ, ಅಣ್ಣನ ಆರೈಕೆ, ಗಂಡನ ರಕ್ಷೆ ಅಂತಿದ್ರೆ ಅದು ಅವರಿಂದ ಮಾತ್ರ. ತಾತಮ್ಮನ ಮಾತು ಕೇಳಿದೆ ಇವ್ರು ನನ್ನ ಹಳ್ಳಿಲೇ ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ನಾನು ಗೋಡೆ ಮೇಲೆ ಹಾರ ಹಾಕ್ಕೊಂಡು ನೇತಾಡ್ತಿದ್ದೆ. ನರ್ಕಕ್ಕಿಂತ ಭಯಾನಕವಾದ ಲೋಕದಲ್ಲಿ ಕ್ಷಣ ಕ್ಷಣಕ್ಕೂ ಕೊರ್ಗಿ ನೋವು ತಿಂದು ಸಾಯ್ತಾ ಇದೆ. ಅಂಥ ನರಕದಿಂದ ಕೈ ಹಿಡಿದು ಮೇಲೆತ್ತಿ ಹೊಸ ಜೀವನ ಕೊಟ್ಟಿದ್ದವರು. ನಾನು ಯಾರು ಅಂತಲೇ ಗೊತ್ತಿಲ್ಲದೆ ನನಗೆ ಅಷ್ಟೊಂದು ಸಹಾಯ ಮಾಡಿದವ್ರಿಗೆ ಮೋಸ ಮಾಡಬೇಕಾ? ಅವ್ರ ಜೀವನಕ್ಕೆ ನಾನು ಮುಳ್ಳು ಹಾಕಬೇಕಾ? ನೀನೇ ಹೇಳು. ಯಾರಾದರೂ ನಿನಗೆ ಇಷ್ಟೊಂದು ಸಹಾಯ ಮಾಡಿದರೆ ನೀನು ಅವ್ರಿಗೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಿದ್ದ? ಜೀವನದಲ್ಲಿ ಪ್ರೀತಿ ಅನ್ನೋ ಶಬ್ದಕ್ಕೆ ಅರ್ಥನೇ ಗೊತ್ತಿಲ್ದಿರೋ ನನಗೆ ಪ್ರೀತಿದಾರೇನೆ ಎರಿತಿರೋಳು ಗೊಂಬೆ ಅಕ್ಕ. ನಾನು ಯಾರು, ಯಾವ ಕುಲದವಳು, ಎಂಥವಳು ಅಂತ ಗೊತ್ತಿಲ್ಲದೆ ತಂಗಿ ಅಂತ ಎದೆಗೆ ಒಪ್ಕೊಂಡವಳು ಗೊಂಬೆ ಅಕ್ಕ. ಅಂಥವಳ ಎದೆಗೆ ನಾನು ಚೂರಿ ಹಾಕ್ಲಾ? ಸಂಬಂಧನೇ ಇಲ್ದಿರೋ ನನಗೋಸ್ಕರ, ನನ್ನ ಒಳ್ಳೇದಕ್ಕೋಸ್ಕರ ತಾಯಿ ಅಂತಲೂ ಲೆಕ್ಕಿಸದೆ ಅವ್ವನ ಜೊತೆ ಚಿಕ್ಕಿ ಜೊತೆ ಜಗಳ ಆಡಿದ್ಲು. ಅಂಥ ಅಕ್ಕನಿಗೆ ನಾನು ಮೋಸ ಮಾಡ್ಲಾ ಅಣ್ಣ? ಏನು ಮಾಡಲಿ ರಾಮಣ್ಣ, ನೀನೇ ಹೇಳು. ಜೀವ ಕೊಟ್ಟವ್ರು ಜೀವ ತೆಗಿಲ್ಲ, ಇಲ್ಲ ನಂಬಿ ಸಹಾಯ ಮಾಡಿದವ್ರು ಕುತ್ಕೇಕೂ ಇಲ್ಲ. ಹಾಗೆ ಮಾಡಿದ್ರೆ ಮುಂದೆ ನನ್ನಂಥವ್ರನ್ನ ಕಾಪಾಡೋಕ್ಕೆ ಯಾರಾದರೂ ಬರ್ತಾರಾ? ನನ್ನನ್ನು ಕಾಪಾಡೋಕ್ಕೆ ಅಂತ ಆ ದೇವ್ರು ಕಳಿಸಿರೋ ಈ ಇಬ್ಬರು ದೇವ್ರನ್ನ ನಾನು ದೂರ ಮಾಡ್ಕೊಳ್ಳ? ಹೇಳು ರಮಣ್ಣ. ಚಿನ್ನು, ನಿನ್ನ ಎದೆಯಲ್ಲಿ ಇಂಥ ಜ್ವಾಲಾಮುಖಿ ಇದೆ ಅಂತ ಗೊತ್ತಿರಲಿಲ್ಲ ಕಣೋ. ದೇವ್ರು ಎಂಥ ಆಟ ಆಡ್ತಾ ಇದ್ದಾನೆ. ಇಲ್ಲಿ ಯಾರಿಗೆ ಅನ್ಯಾಯ ಆಗಲಿ, ಒಳ್ಳೆತನಕ್ಕೆ ಸಾವಾಗ್ತಿದೆ. ಚಂದನ್ ನೀನು. ಅವ್ರು ನನ್ನ ಗಂಡ, ಅವ್ರು ಯಾವಾಗಲೂ ಇಲ್ಲೇ ಇರ್ತಾರೆ. ಆದರೆ ಒಂದಂತೂ ಸತ್ಯ, ಗೊಂಬೆ ಅಕ್ಕ ಮತ್ತು ಅವ್ರ ಮದುವೆಯಿಂದ ನನಗೆ ತುಂಬ ಸಂತೋಷ ಆಗುತ್ತೆ. ನನಗೆ ಯಾವ ನೋವೂ ಇಲ್ಲ. ಅವರು ಗೊಂಬೆ ಅಕ್ಕನಿಗೋಸ್ಕರನೇ ಹುಟ್ಟಿರೋದು. ಅವರಿಬ್ಬರು ಯಾವಾಗಲೂ ಸಂತೋಷವಾಗಿರಬೇಕು. ನೋಡಿ, ಮದುವೆ ಅನ್ನೋದು ಒಬ್ಬರೋ ಇಬ್ಬರೋ ಕೂತ್ಕೊಂಡು ನಿರ್ಧಾರ ಮಾಡುವಂಥ ವಿಷಯ ಅಲ್ಲ. ಒಂದು ತುಂಬಿದ ಮನೆಗೆ ಒಬ್ಬಳನ್ನು ಸೊಸೆಯಾಗಿ ಕರ್ಕೊಂಡು ಬರ್ತಾ ಇದ್ದೀವಿ ಅಂತಂದರೆ ಆ ತುಂಬಿದ ಮನೆಯಲ್ಲಿರೋ ಎಲ್ಲ ಸದಸ್ಯರ ಅಭಿಪ್ರಾಯ ತಗೊಳ್ಳೋದು ಅತಿ ಅವಶ್ಯ. ಆ ಮದುವೆ ತಯಾರಿ ಹೇಗೆ ನಡಿಬೇಕು, ಏನು ಮಾಡಬೇಕು ಹೇಳಿ. ನಾನೇನು ಹೇಳಲ್ಲಪ್ಪ, ಆದಷ್ಟು ಬೇಗ ನನ್ನ ಮೊಮ್ಮಗನ ಮದುವೆನ ನನ್ನ ಕಣ್ ತುಂಬ ನೋಡಬೇಕು. ಒಂದು ಮರಿ ಮಗನ ಎತ್ಕೊಂಡು ಆಡಿಸ್ಬೇಕು ಅನ್ನೋ ಆಸೆ. ಮದುವೆ ಬಗ್ಗೆ ಮಾತಾಡಿ ಅಂದರೆ ಮಗು ನಾಮಕರಣದ ಬಗ್ಗೆ ಮಾತಾಡ್ತಿರಲ್ಲ. ಪಾರ್ವತಿ, ನೀನೇನಂತೀಯಮ್ಮ? ನೀವು ಅತ್ತೆ ಹೇಗೆ ಹೇಳ್ತೀರೋ ಹಾಗೆ ಮಾವ. ಆದರೆ ನಾನು ಹಾಗೆ ಹೇಳಲ್ಲಪ್ಪ. ಈ ಮದುವೆ ನಾನು ಹೇಗೆ ಅಂದ್ಕೊಂಡಿದ್ದೀನೋ ಹಾಗೆ ನಡಿಬೇಕು. ಯಾಕೆಂದರೆ ಇದು ನನ್ನ ಮಗಳ ಮದುವೆ. ನನಗೂ ಕನಸುಗಳಿರುತ್ತಲ್ವ ಅಲ್ವಾ ಚಂದನ್? ಕಲ್ಪನಾತೆ, ನೀವು ಹೇಳ್ದಾಗೂ ನಡೆಯುತ್ತೆ, ತಾತ ಹೇಳ್ದಾಗೂ ನಡೆಯುತ್ತೆ, ಅಮ್ಮ ಹೇಳ್ದಾಗೂ ನಡೆಯುತ್ತೆ. ಅಷ್ಟೇ ಯಾಕೆ, ನಮ್ಮ ರಾಮು ಚಿನ್ನು ಹೇಳ್ದಾಗೂ ನಡೆಯುತ್ತೆ. ಇದಪ್ಪ ಮಾತು ಅಂದರೆ. ಅಳಿಯಂದ್ರೆ, ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಬರೀ ಕಲ್ಪನೆ ಮಾತಾಡೋದಾಗ ಹೋಯ್ತು. ಮಗಳ ಮದುವೆ ಅನ್ನೋದೇ ದೊಡ್ಡ ಸಂಭ್ರಮ ಮಾವ.
ಅದಕ್ಕಿಂತ ಹೆಚ್ಚಿನೇನಿದೆ ನಾನು ಮಾತಾಡಲ್ಲ, ಮಾಡಿ ತೋರಿಸ್ತೀನಿ. ಹಾಗಾದರೆ ಮದುವೆ ಬಗ್ಗೆ ಯಾರ ಅಭ್ಯಂತರವೂ ಇಲ್ಲ, ಎಲ್ಲ ಅಭಿಪ್ರಾಯನೂ ಒಂದೇ ಅಂತಾಯ್ತು. ಇನ್ನು ಮುಂದುವರಿಯೋಣವಾ? ಸಾಧ್ಯ ಇಲ್ಲ, ಅದ್ರ ಬಗ್ಗೆ ತಿಳ್ಕೋಬೇಕು. ಅಲ್ಲಿವರೆಗೂ ನಾನು ಈ ಮದ್ವೆ ಆಗೋದಿಲ್ಲ. ನನಗೆ ಈ ಮದ್ವೆ ಇಷ್ಟ ಇಲ್ಲ. ಗೊಂಬೆ ಗೊಂಬೆ, ಇದು ತಮಾಷೆ ಮಾಡೋ ಸಮಯ ಅಲ್ಲ ಕಣೆ. ಅಜ್ಜಿ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ತಮಾಷೆ ಮಾಡ್ತಿಲ್ಲ. ಅಂಥದ್ದೇನಾಯ್ತಮ್ಮ ಈಗ? ಗೊಂಬೆ, ನಿನ್ನೆ ಕೇಳ್ತಿರೋದು, ಅಂಥದ್ದೇನಾಯ್ತು ಈಗ? ಆಗ್ಬಾರ್ದಾಗಿದೆ, ಅದಕ್ಕೆ ನನಗಿಷ್ಟ ಇಲ್ಲ ಅಂತ ಹೇಳ್ತಿರೋದು. ಗೊಂಬೆ, ಯಾಕಮ್ಮ ಹೀಗೆ ಒಗ್ಗಟ್ಟಾಗಿ ಮಾತಾಡ್ತಾ ಇದೆಯಾ ಮಗಳೇ? ಏನಾಯ್ತು ಅಂತ ಅನ್ನೋದ್ರು ಹೇಳು. ಚಂದು ಜೊತೆ ಏನಾದರೂ ಜಗಳ ಆಡಿದ್ಯಾ? ಚಂದು? ಇಲ್ಲ, ಚಂದು ಜೊತೆ ನಂಗೆ ಯಾವ ಜಗಳನೂ ಆಗಿಲ್ಲ. ಮತ್ತಿನ್ನೇನ್ ಪ್ರಾಬ್ಲಮ್ ಗೊಂಬೆ? ನೇರವಾಗಿ ವಿಷಯಕ್ಕೆ ಬಾರಮ್ಮ. ಗೊಂಬೆ, ನಿನ್ ಮಾತು ನಮ್ಮನ್ನೆಲ್ಲ ಕೊಂದಾಗ್ತಿದೆ ಕಣೆ. ಏನಾಯ್ತು ಅಂತ ಹೇಳಿ ಮಗಳೇ. ಏನು ಅಂತ ಹೇಳಿ ಅತ್ತೆ? ಯಾರಿಗೆ ಹೇಳಿ? ಇಲ್ಲಿ ನನ್ನವರು ಅಂತ ಯಾರಿದ್ದಾರೆ? ಎಲ್ಲರೂ ಮೋಸ ಮಾಡ್ತಾರೆ. ನಮ್ದವರು ನನ್ನನ್ನ ಕತ್ಲಲ್ಲಿಡ್ತಾರೆ. ತಾತ, ಅಜ್ಜಿ, ಏನಾಯ್ತು ಅಂತ ಕೇಳ್ತಿದ್ದೀರಲ್ಲ? ಸತ್ಯ ಗೊತ್ತಾದ್ರೆ ನನ್ನ ನೋವು ಏನು ಅಂತ ನಿಮಗ್ ಗೊತ್ತಾಗತ್ತೆ. ನಾನು ಎಲ್ರನ್ನೂ ಪ್ರೀತಿಸ್ತೀನಿ, ಎಲ್ರನ್ನೂ ನಂಬ್ತೀನಿ, ಎಲ್ಲರ ಹತ್ರನೂ ನನ್ನ ದುಃಖ, ನನ್ನ ನೋವು, ನನ್ನ ಸಂತೋಷ ಎಲ್ಲ ಹಂಚ್ಕೊಂತೀನಿ. ಆದ್ರೆ ನಾನು ನಮ್ದವ್ರು ಮಾತ್ರ ಅವ್ರ ದುಃಖ, ಅವ್ರ ಸಂತೋಷ, ನೋವು ಏನೂ ಹಂಚ್ಕೊಳ್ಳೋದಿಲ್ಲ. ಎಲ್ರು ನನ್ನನ್ನ ಕತ್ಲಲ್ಲಿ ಇಡ್ತಿದ್ದಾರೆ ತಾತ. ಯಾರು ನನ್ನನ್ನ ತಮ್ಮೋಳು ಅಂತ ಅನ್ಕೊಂತಾನೆ ಇಲ್ಲ. ನಾನು ಯಾರಿಗೂ ಬೇಕಾಗಿಲ್ಲ, ಯಾರಿಗೂ ನನ್ನ ಮೇಲೆ ನಂಬಿಕೆ ಇಲ್ಲ. ಎಲ್ರು ಗೊಂಬೆ ಗೊಂಬೆ ಅಂತ ಕರೆದು ನನ್ನನ್ನ ಆಟದ ಗೊಂಬೆ ತರ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಹಿಂದೆ ಹೋಗಿದ್ರೆ ಇಷ್ಟು ದೊಡ್ಡ ಸತ್ಯ ನನ್ನಿಂದ ಮುಚ್ಚಿಡ್ತಿರ್ಲಿಲ್ಲ. ಯಾರ ಭಾವನೆನೂ ನನಗೆ ಗೊತ್ತಾಗ್ತಿಲ್ಲ, ಯಾರ ಆಸೆ ಕನಸು ನನಗೆ ಅರ್ಥನೇ ಆಗ್ತಿಲ್ಲ. ನನ್ನ ಹತ್ರ ಹೇಳ್ಕೊಂಡ್ರೆ ತಾನೇ ಅರ್ಥ ಆಗೋದು. ನನಗೂ ಒಳ್ಳೆ ಹೃದಯ ಇದೆ ಅಂತ ನಿಮ್ಗೆ ಯಾರಿಗೂ ಅರ್ಥನೇ ಆಗ್ತಿಲ್ವಾ? ನಾನು ಹಠ ಮಾಡೋದು, ನಾನು ನೇರವಾಗಿ ಮಾತಾಡೋದು, ನಿಷ್ಠುರವಾಗಿ ನಡ್ಕೊಳ್ಳೋದಕ್ಕೆ ನಮ್ಮವರೇ ನನಗೆ ಹೃದಯ ಇಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಸತ್ಯನ ಜಾಸ್ತಿ ದಿನ ಮುಚ್ಚಿಡೋದಿಕ್ಕಾಗಲ್ಲ. ಅದೇನ್ ಸತ್ಯ ಹೇಳು ಅಂತಾನೆ ಎಲ್ರು ಬಡ್ಕೊತಿರೋದು. ಅದೇನ್ ಹೇಳು ಗೊಂಬೆ? ಹೇಳ್ತೀನಿ. ಚಿನ್ನು, ಎದುರ್ಕೊಂಬೇಡ, ಆಗೋದೆಲ್ಲ ಒಳ್ಳೇದಕ್ಕೆ. ಗೊಂಬೆ ಅಕ್ಕಂಗೆ ಎಲ್ಲ ಗೊತ್ತಾದಂಗದೆ. ಲಚ್ಚಿ, ಶ್ರುತಿ ಹೇಳೋದಕ್ಕೂ ಮೊದಲೇ ನಾನೇ ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ನಾನು ಅವಳಿಗೆ ಮೋಸ ಮಾಡ್ತಾ ಇಲ್ಲ ಅಂತ
ಕೈ ಮುಗ್ದು ಬೇಡ್ಕೊಳ್ತೀನಿ. ಅನಿವಾರ್ಯ ಆದರೆ ನೀನು ನನಗೆ ಸಹಾಯ ಮಾಡು. ನನಗೆ ನಿನ್ನ ಸಹಾಯದ ಅವಶ್ಯಕತೆ ಇದೆ. ನೀವಿಬ್ಬರು ಬೇರೆ ಆಗೋದಕ್ಕೆ ನಾನು ಬಿಡೋಕ್ಕಿಲ್ಲ. ಕಷ್ಟದ ಸಮಯದಾಗೆ ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ. ಗೊಂಬೆ ಅಕ್ಕನ ಕಾಲು ಹಿಡ್ದಾದ್ರು ನನ್ನ ಮದುವೆ ಯಾವ ಸ್ಥಿತಿಲಾಯ್ತು ಅಂತ ನಾನೇ ಹೇಳ್ತೀನಿ. ನನ್ನ ಮೇಲೆ ನಂಬಿಕೆ ಅಲ್ವಾ? ಇಂಥ ದೊಡ್ಡ ವಿಷಯ ಯಾಕೆ ನನಗೆ ಹೇಳಲಿಲ್ಲ? ಒಂದು ಮಾತು ಹೀಗಿದೆ ಅಂತ ಹೇಳಿದಿದ್ರೆ ಈ ಮದುವೆ ಮಾತೇ ನಡೆಯೋದಕ್ಕೆ ಬಿಡ್ತಿರ್ಲಿಲ್ಲ. ನನ್ನ ಆಸೆಗೋಸ್ಕರ ನಿಮ್ಮ ಆಸೆ ಯಾಕೆ ಕೊಲ್ತಿದ್ದೀರ ಪಪ್ಪ? ಹೇಳಿ ಪಪ್ಪ, ಯಾಕಿಂತ ದೊಡ್ಡ ವಿಷಯ ನನ್ನಿಂದ ಮುಚ್ಚಿಟ್ರಿ? ಯಾಕೆ? ನಾನು ನಿಮ್ಮ ಮಗಳಲ್ವಾ? ನಿಮ್ಮ ಕನಸುಗಳನ್ನ ನನ್ನ ಹತ್ರ ಹೇಳ್ಕೊಳ್ದಿರಷ್ಟು ಹೊರಗೆ ನೋಡಾಗೋದ್ನ ನಾನು. ಯಾಕೆ ಪಾಪ? ನೀವು ನನ್ನ ತಂದೆಗಿಂತ ಹೆಚ್ಚಾಗಿ ಫ್ರೆಂಡ್ಶಿಪ್ ಮೊದಲನೇ ರೂಲ್ಸೇ ನಂಬಿಕೆ, ವಿಶ್ವಾಸ ಅಲ್ವಾ? ಆ ನಂಬಿಕೆ, ವಿಶ್ವಾಸ ನಿಮ್ಮ ಮಗಳ ಮೇಲೆ ನಿಮಗಿಲ್ವಾ? ನಿಮ್ಮ ಫ್ರೆಂಡ್ ಮೇಲೆ ನಿಮಗಿಲ್ವಾ? ಇದ್ದಿದ್ರೆ ನಿಮ್ಮ ಕನ್ಸುಗಳನ್ನ ಸಾಯಿಸ್ಕೊಳ್ತಿರೋ ವಿಷಯ ಯಾಕೆ ನನ್ನ ಹತ್ರ ಹೇಳಲಿಲ್ಲ? ನಿಮ್ಮ ಪ್ರಮೋಷನ್ಗೆ ನನ್ನ ಮದುವೆ ಅಡ್ಡಿ ಆಗ್ತಿದೆ ಅಂತ ಯಾಕೆ ಹೇಳಲಿಲ್ಲ ಪಪ್ಪ? ನಿಮ್ಮ 30 ವರ್ಷದ ಕನಸು ನನ್ಸಾಗೋದಕ್ಕೆ ನನ್ನ ಜೀವನದ 3 ತಿಂಗಳು ಅಡ್ಡಿ ಆಗ್ತಿದೆ ಅಂತ ಒಂದು ಮಾತು ಹೇಳ್ಬೋದಾಗಿತ್ತಲ್ವ ಪಪ್ಪ? ಏನ್ ಹೇಳ್ತಿದ್ಯಮ್ಮ? ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳು. ತಾತ, ಪಪ್ಪನ ಕಂಪ್ನಿಯವರು ಪಪ್ಪಂಗೆ CEO ಪೋಸ್ಟ್ಗೆ ಪ್ರಮೋಟ್ ಮಾಡಿದ್ದಾರೆ. ಪಪ್ಪ CEO ಪೋಸ್ಟ್ಗೆ ಹೋಗೋದಕ್ಕೆ ಸಿಂಗಾಪುರಲ್ಲಿ 3 ತಿಂಗಳು ಟ್ರೈನಿಂಗ್ ತಗೋಬೇಕು. ಇವತ್ತು ಬೆಳಗ್ಗೆ ಇವ್ರ ಆಫೀಸಿಂದ ಕಾಲ್ ಬಂದಿತ್ತು. ನಾನೇ ಖುದ್ದಾಗಿ ಅವ್ರ ಆಫೀಸ್ಗೆ ಹೋಗಿ ಅವ್ರ ಬಾಸ್ ಹತ್ರ ಮಾತಾಡ್ಕೊಂಡು ಬಂದೆ. ಅವ್ರು ನನಗೆಲ್ಲ ಹೇಳಿದ್ರು. ಪಪ್ಪ ಕಷ್ಟಪಡ್ತಿರೋದು ಈ 5 ವರ್ಷದಲ್ಲಿ ಈ ಪೋಸ್ಟ್ನ ಕಿತ್ಕೊಳ್ಳೋದಕ್ಕೆ ಎಷ್ಟು ಜನ ಪ್ರಯತ್ನ ಪಟ್ರೋ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಆದ್ರೂ ಪಪ್ಪ ನಿಯತ್ತಿಂದ ಕೆಲಸ ಮಾಡ್ತಿದ್ದಾರೆ. ತಾನಾಗೆ ಬಂದಿದ್ದ ಅವಕಾಶನ ನಿಮ್ಮಪ್ಪ ಕಳ್ಕೊಳ್ತಿದ್ದಾರಮ್ಮ ಅಂತಾನೂ ಹೇಳಿದ್ರು. ನನ್ನ ಮದ್ವೆಗೋಸ್ಕರ CEO ಪೋಸ್ಟ್ನೇ ತ್ಯಾಗ ಮಾಡ್ತೀನಿ ಅಂತ ಹೇಳ್ತಿದಾರಂತೆ ನಮ್ಮಪ್ಪ. ಪಪ್ಪ, ನಾನು ನಿಮ್ಮ ಮಗಳು. ನನ್ನ ಮೈಯಲ್ಲಿ ಹರಿತಿರೋದು ನಿಮ್ಮ ರಕ್ತ. ನನ್ನ ಮದ್ವೆಯಿಂದ ನಿಮ್ಮ ಕನಸುಗಳಿಗೆ ಅಡ್ಡಿ ಆಗ್ತಿದೆ ಅಂದ್ರೆ ನನಗೆ ಈ ಮದ್ವೆನೇ ಬೇಡ.